ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 57ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 57. ಆಕೂತಿಂ ರುಚಯೇ ಪ್ರಾದಾತ್ ಕರ್ದಮಾಯತು ಮಧ್ಯಮಾಂ ದಕ್ಷಾಯಾದಾತ್ ಪ್ರಸೂತಿಂ ಚ ಯತ ಆಪೂರಿತಂ ಜಗತ್. ಅನುವಾದ: ತಂದೆಯಾದ ಮನುವು ತನ್ನ ಪ್ರಥಮ ಪುತ್ರಿ ಆಕೂತಿಯನ್ನು ರುಚಿ ಎಂಬ ಮುನಿಗೂ, ಮಧ್ಯದ ಪುತ್ರಿ ದೇವಹೂತಿಯನ್ನು ಕರ್ದಮನೆಂಬ ಋಷಿಗೂ, ಕಿರಿಯ ಪುತ್ರಿ ಪ್ರಸೂತಿಯನ್ನು ದಕ್ಷನಿಗೂ ಕೊಟ್ಟನು. ಅವರಿಂದ ಪ್ರಪಂಚವೆಲ್ಲವೂ ಜನರಿಂದ ತುಂಬಿತು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಬ್ರಹ್ಮ ಯಾಕೆ ಈ ಜನಸಂಖ್ಯೆ ಇನ್ನೂ ಹೆಚ್ಚಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಕೂತಾಗ ಅವನ ಶರೀರದಿಂದ 2 ರೂಪಗಳು ಹೊರಬರತ್ತೆ. ಒಂದು ಗಂಡು, ಒಂದು ಹೆಣ್ಣು. ಅವನ ಹೆಸರೇನು ಅಂತಂದ್ರೆ ಸ್ವಯಂಭೂವ ಮನು ಅಂತ. ಹೆಣ್ಣಿನ ಹೆಸರು ಏನು ಅಂದ್ರೆ ಶತರೂಪ. ಇವರ ಇಬ್ಬರ ಲೈಂಗಿಕ ಸಂಯೋಗದಿಂದ ಒಂದರಂತೆ ಇನ್ನು ಮಕ್ಕಳು ಹಾಗೆ ಜನಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಸೊ ಮೊದಲು ಅವರಿಗೆ ಹುಟ್ಟಿದ 2 ಗಂಡು ಮಕ್ಕಳು ಪ್ರಿಯವ್ರತ ಮತ್ತೆ ಉತ್ತಾನಪಾದ ಅಂತ, ಮತ್ತೆ 3 ಹೆಣ್ಣು ಮಕ್ಕಳು ಆಗುತ್ತೆ ಅವರಿಗೆ, ಆಕೂತಿ, ದೇವಹೂತಿ ಮತ್ತೆ ಪ್ರಸೂತಿ ಅಂತನ್ಬಿಟ್ಟು ಅಂತ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ತಂದೆಯಾದಂತಹ ಮನು ತನ್ನ ಮೊದಲ ಮಗಳಿದಾಳಲ್ಲ ಆಕೂತಿ, ಅವಳನ್ನ ರುಚಿ ಅನ್ನುವಂತಹ ಮುನಿಗೆ ಕೊಡ್ತಾನೆ. ಆಮೇಲೆ ಮಧ್ಯದ ಮಗಳು ದೇವಹೂತಿ ಇದ್ದಾಳಲ್ಲ ಅವಳನ್ನ ಕರ್ದಮ ಅನ್ನುವಂತಹ ಋಷಿಗೆ ಕೊಡ್ತಾನೆ. ಇನ್ನು ಚಿಕ್ಕ ಮಗಳಿರ್ತಾಳಲ್ಲ ಕೊನೆಯವಳು ಪ್ರಸೂತಿ ಅಂತ ಅವಳ ಹೆಸರು, ಅವಳನ್ನ ದಕ್ಷನಿಗೆ ಕೊಡ್ತಾನೆ. ಅದರಿಂದ ಏನಾಯ್ತು, ಪ್ರಪಂಚ ಎಲ್ಲ ಜನರಿಂದ ತುಂಬೋಯ್ತು. ನೋಡಿದ್ರ ಯಾವ ರೀತಿ ಈ ಜನ ಅನ್ನುವಂಥದ್ದು, ಪ್ರಜೆಗಳು, ಜೀವಿಗಳು ಅನ್ನೋದು ಹೆಚ್ಚಾದ್ರು ಈ ಜಗತ್ತಲ್ಲಿ ಅನ್ನೋದು ನಮಗಿವಾಗ ಗೊತ್ತಾಯ್ತಲ್ವಾ. ಭಾವಾರ್ಥದಲ್ಲಿ ಇದರ ಬಗ್ಗೆ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವಿಶ್ವದ ಜನಸಂಖ್ಯಾ ಸೃಷ್ಟಿಯ ಇತಿಹಾಸವನ್ನ ಇಲ್ಲಿ ಕೊಡಲಾಗಿದೆ. ವಿಶ್ವದಲ್ಲಿ ಬ್ರಹ್ಮನು ಮೂಲ ಜೀವಿಯಾಗಿದ್ದಾನೆ. ಅವನಿಂದ ಸ್ವಯಂಭೂವ ಮನು ಮತ್ತೆ ಅವನ ಪತ್ನಿ ಶತರೂಪ ಇಬ್ಬರು ಉತ್ಪತ್ತಿಯಾದರು. ಮನುವಿನಿಂದ 2 ಪುತ್ರರು 3 ಪುತ್ರಿಯರು ಹುಟ್ಟಿದರು. ಅವರಿಂದ ಈವರೆಗೆ ವಿವಿಧ ಲೋಕಗಳಲ್ಲಿನ ಜನರೆಲ್ಲರೂ ಹುಟ್ಟಿದ್ದಾರೆ. ಆದ್ದರಿಂದ ಬ್ರಹ್ಮನನ್ನು ಪ್ರತಿಯೊಬ್ಬರ ಪಿತಾಮಹನೆಂದು ತಿಳಿಯಲಾಗಿದೆ. ದೇವೋತ್ತಮ ಪರಮಪುರುಷನು ಬ್ರಹ್ಮನ ತಂದೆಯಾದ ಕಾರಣ ಅವನನ್ನು ಸಕಲ ಜೀವಿಗಳ ಪ್ರಪಿತಾಮಹನೆಂದು ತಿಳಿಯಲಾಗಿದೆ. ನೋಡಿದ್ರ, ಇಲ್ಲಿ ಗುರುಗಳು ಅದನ್ನೇ ಹೇಳ್ತಾ ಇದ್ದಾರೆ. ಏನೋ ಈ ವಿಶ್ವದ ಜನಸಂಖ್ಯೆಯ ಸೃಷ್ಟಿಯ ಇತಿಹಾಸವನ್ನ ಇಲ್ಲಿ ಹೇಳಿದ್ದಾರೆ. ಹೇಗೆ ಈ ಜನಸಂಖ್ಯೆ ಸೃಷ್ಟಿಯಾಯಿತು, ಅದ್ರ ಮೂಲ ಏನು ಅನ್ನೋದನ್ನ ನಮಗೆ ಗೊತ್ತಾಯ್ತು. ಇವಾಗ ವಿಶ್ವದಲ್ಲಿ ಬ್ರಹ್ಮನೇ ಮೊದಲ ಜೀವಿ. ಅವನಿಂದ ಉತ್ಪತ್ತಿಯಾದಂಥವರು ಸ್ವಯಂಭೂವ ಮನು ಮತ್ತೆ ಪತ್ನಿ ಶತರೂಪ ಅಂತ. ಮನುವಿಗೆ 2 ಪುತ್ರರಾಗ್ತಾರೆ, 3 ಪುತ್ರಿಯರು ಹುಟ್ತಾರೆ. ಅವರಿಂದನೇ ಇಲ್ಲಿವರೆಗೂ ಯಾವ್ಯಾವ ಲೋಕಗಳಿದೆಯೋ ಎಲ್ಲ ಲೋಕಗಳ ಜನರು ಕೂಡ ಹುಟ್ಟಿರುವಂಥದ್ದು ಇವರಿಂದಾನೇ. ಅದಕ್ಕೋಸ್ಕರನೇ ಬ್ರಹ್ಮನನ್ನ ಪ್ರತಿಯೊಬ್ಬರೂ ಕೂಡ ಪಿತಾಮಹ ಅಂತ ಹೇಳ್ತಾರೆ, ಅಂದ್ರೆ ತಮ್ಮ ತಂದೆಯ ತಂದೆ. ಈಗ ಇಲ್ಲಿ ಮಕ್ಕಳು 5 ಜನ ಇದಾರಲ್ಲ, ಅವರಿಗೆ ತಂದೆ ಯಾರು? ಸ್ವಯಂಭೂವ ಮನು ಶತರೂಪ ತಂದೆ ತಾಯಿಗಳಲ್ವಾ. ಅವರ ತಂದೆ ಯಾರು ಅಂತಂದ್ರೆ ಬ್ರಹ್ಮ, ಅದಕ್ಕೆ ಪಿತಾಮಹ ಆದ. ಆ ಬ್ರಹ್ಮನಿಗೂ ತಂದೆ ಯಾರು ಅಂತಂದ್ರೆ ದೇವೋತ್ತಮ ಪರಮಪುರುಷ, ಅವನನ್ನ ಪ್ರಪಿತಾಮಹ ಅಂತ ಹೇಳ್ತೀವಿ. ಅಂದ್ರೆ ಸಕಲ ಜೀವಿಗಳಿಗೂ ಪ್ರಪಿತಾಮಹ ಅವನು ಅಂತ ಹೇಳಿದ್ದಾರೆ. ಇದು ಭಗವದ್ಗೀತೆಯಲ್ಲೂ ಕೂಡ ಈ ರೀತಿ ದೃಢಪಟ್ಟಿದೆ. 11ನೇ ಅಧ್ಯಾಯ 39ನೇ ಶ್ಲೋಕ. ಯಾವ ಶ್ಲೋಕ ಅದು? ವಾಯುರ್ಯಮೋಗ್ನಿರ್ ವರುಣ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಅಂದ್ರೆ ಅರ್ಥ ಏನು? ನೀನು ವಾಯು, ನೀನು ಪರಮದಂಡಾಧಿಕಾರಿಯಾದ ಯಮ, ಅಗ್ನಿ ಮತ್ತೆ ವರುಣನಾಗಿದ್ದೀಯಾ, ನೀನೇ ಚಂದ್ರನಾಗಿದ್ದೀಯಾ, ನೀನೇ ಪ್ರಪಿತಾಮಹನಾಗಿದ್ದೀಯಾ. ಆದ್ದರಿಂದ ನಾನು ನಿನಗೆ ಮತ್ತೆ ಮತ್ತೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ನೋಡಿ, ಇದು ಅರ್ಜುನ ಭಗವಂತನಿಗೆ ನಮಸ್ಕಾರಗಳನ್ನು ಮಾಡಿಕೊಳ್ಳೋದು. ಅದರಲ್ಲಿ ನೀನೇ ವಾಯು, ನೀನೇ ಯಮ, ನೀನೇ ಅಗ್ನಿ, ನೀನೇ ವರುಣ, ನೀನೇ ಚಂದ್ರ, ನೀನೇ ಪ್ರಪಿತಾಮಹ ಅಂತಂದ್ರೆ ಏನು?
ಪಿತಾಮಹನಿಗೂ ತಂದೆ ಅಂದರೆ ಏನು, ಬ್ರಹ್ಮನಿಗೂ ತಂದೆ ನೀನು ಅಂದರೆ ಆ ಭಗವಂತನೇ ಪ್ರಪಿತಾಮಹ ಅಂತ ಹೇಳ್ತಾ ಇರೋದು. ಅದಕ್ಕೋಸ್ಕರ ನಾನು ನಿನಗೆ ಮತ್ತೆ ಮತ್ತೆ ನನ್ನ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತೀನಿ ಅಂತ ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ. 11ನೇ ಅಧ್ಯಾಯ 39ನೇ ಶ್ಲೋಕ. ಬೇಕಾದರೆ ಅಲ್ಲಿ ಹೋಗ್ಬಿಟ್ಟು ಡೀಟೇಲ್ ಆಗಿ ನಾವು ತಿಳ್ಕೊಬೋದು. ಸೊ ಈಗ ನಮಗೆ ಸೃಷ್ಟಿ ಕಾರ್ಯ ಹೇಗಾಯಿತು, ಈ ಜಗತ್ತಲ್ಲಿ ಜನಸಂಖ್ಯೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಕ್ತು. ಮೊದಲನೇ ಜೀವಿಗಳು ಯಾರು ಅನ್ನೋದು ಗೊತ್ತಾಯಿತು. ಬ್ರಹ್ಮನಿಂದ ಹುಟ್ಟಿರುವಂಥದ್ದು ಯಾರು, ಅವರಿಗೆ ಹೇಗೆ ಮಕ್ಕಳಾಯಿತು, ಅವರನ್ನ ಋಷಿಗಳಿಗೆ ಕೊಡ್ತಾರೆ. ಆ ಋಷಿಗಳು ಮತ್ತು ಇವರು ಮಕ್ಕಳು ಸೇರಿದಾಗ ಅಲ್ಲಿಂದ ಇವರ ಸಂತತಿಗಳು ಹೆಚ್ಚಾಗಿ ಹೀಗೆ ಜನಗಳು ಹೆಚ್ಚಾಗ್ತಾ ಎಲ್ಲ ಲೋಕಗಳಲ್ಲಿ ಯಾವೆಲ್ಲ ಜನರು ಹುಟ್ಟಿದಾರೋ ಇವರೇ ಮೊದಲು. ಅದಕ್ಕೆ ಅಂದರೆ ಮೂಲ ಪುರುಷರು, ಮೂಲ ಇವರೇನೆ, ಇವರಿಂದಾನೇ ಎಲ್ಲರೂ ಹುಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು. ಅದಕ್ಕೋಸ್ಕರ ಬ್ರಹ್ಮನನ್ನ ಪಿತಾಮಹ ಅಂತಾರೆ, ಭಗವಂತನನ್ನ ಪ್ರಪಿತಾಮಹ ಅಂತ ಕರೀತಾರೆ ಅನ್ನೋದು ಇಲ್ಲಿಗೆ ನಮಗೆ ಗೊತ್ತಾಗಿದೆ ಅಲ್ವಾ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ ಅನ್ನುವಂತಹ 12ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಭಾಗದಲ್ಲಿ ನಾವು ಹೊಸ ಅಧ್ಯಾಯವನ್ನು ತಗೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.